ನಮಸ್ಕಾರ. ಮತ್ತೆ ಮಂತ್ರಿಗಿರಿಗೆ ರೆಡಿಯಾಗಿದ್ದಾರೆ ಜಾರ್ಜ್. ಎಲ್ಲಿಂದಲೋ ಬಂದು ಏನೋ ಆದ್ರು. ಕಾಂಗ್ರೆಸ್ನಲ್ಲಿ ಜಾರ್ಜ್ಗೆ ಎಷ್ಟೊಂದು ಡಿಮ್ಯಾಂಡ್ ಯಾಕೆ? ಇದೇ ಈ ಕ್ಷಣದ ವಿಶೇಷ ಜಾರ್ಜ್ ಶೀಟ್. ನಾನು ಭಾವನಾ. ಕೆಜೆ ಜಾರ್ಜ್ ಸದ್ಯ ಮಾಜಿ ಸಚಿವ. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮಾಜಿ ಸಚಿವರಾಗಿ ಇನ್ನು 3 ತಿಂಗಳಾಗಿಲ್ಲ. ಆಗಲೇ ಭಾವಿ ಸಚಿವರು ಅಂತಲೂ ಕಾಂಗ್ರೆಸ್ ನಾಯಕರೇ ಕರೆಯೋದಕ್ಕೆ ಆರಂಭಿಸಿದ್ದಾರೆ. ಜಾರ್ಜ್ ಈ ಪರಿ ಪ್ರಭಾವಕ್ಕೆ ಕಾರಣ ಏನು? ಅವರ ಹಿನ್ನೆಲೆ ಏನು? ಎಲ್ಲಿದೆ ನೋಡಿ ಜಾರ್ಜ್ ಶೀಟ್ ಸ್ಪೆಷಲ್ ಸ್ಟೋರಿ. ಕೆಜೆ ಜಾರ್ಜ್ 2 ತಿಂಗಳ ಹಿಂದೆ ಜಾರ್ಜ್ ಅಂದ್ರೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ, ಬೆಂಗಳೂರು ಅಭಿವೃದ್ಧಿ ಸಚಿವ. ಆದರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೈಗೆತ್ತಿಕೊಳ್ಳುವ ಮೊದಲು ಅವರು ನಿರ್ವಹಿಸ್ತಾ ಇದ್ದ ಗೃಹ ಖಾತೆ ಅವರ ಕೈ ತಪ್ಪಿದ ನಂತರವೂ ಅವರ ಪಾಲಿಗೆ ಬೆಂಬಿಡದ ಬೇತಾಳದ ಹಾಗೆ ಕಾಡಿತು. ಕಡೆಗೆ ಸಚಿವ ಸ್ಥಾನವನ್ನೂ ಕಿತ್ತುಕೊಳ್ತು. ಇದೆಲ್ಲ ಆಗಿದ್ದು ಸರಿಯಾಗಿ ಈಗ 2 ತಿಂಗಳ ಹಿಂದೆ. ಆಗಲೇ ಜಾರ್ಜ್ ಮತ್ತೆ ಸಚಿವರಾಗುವ ಮಾತು ಕೇಳಿ ಬರ್ತಿದೆ. ತನಿಖೆ ನಡೆಸಿದ ಸಿಐಡಿ ಗಣಪತಿ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಕೆಜೆ ಜಾರ್ಜ್ಗೆ ಕ್ಲೀನ್ ಚಿಟ್ ನೀಡಿದೆ. ಸಚಿವ ಸ್ಥಾನ ಕಳೆದುಕೊಂಡ 2 ತಿಂಗಳಲ್ಲಿ ತಮ್ಮ ಮೇಲೆ ಆಪಾದನೆ ಬಂದ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡೆದು ಮತ್ತೆ ಸಚಿವರಾಗಲು ಸಿದ್ಧವಾಗುವ ಮಟ್ಟಿಗೆ ಪ್ರಭಾವವಿದೆ ಅಂದ್ರೆ ಕೆಲ ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲೂ ಕಾಡ್ತಾ ಇವೆ. ಕೆಜೆ ಜಾರ್ಜ್ ಹಿನ್ನೆಲೆ ಏನು? ಜಾರ್ಜ್ ಪ್ರಭಾವಕ್ಕೆ ಕಾರಣವೇನು? ಸಿಎಂ ಯಾಕೆ ಜಾರ್ಜ್ ಬೆನ್ನಿಗೆ ನಿಲ್ತಿದ್ದಾರೆ? ಹೈಕಮಾಂಡ್ಗೂ ಜಾರ್ಜ್ ಮುಖ್ಯ ಯಾಕೆ? ಈ ಪೈಕಿ ಮೊದಲ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೊರಟ್ರೆ ಕೊಡಗಿನ ರಮ್ಯ ಪರಿಸರದ ಬುಡಕ್ಕೆ ಹೋಗಿ ನಿಲ್ತೇವೆ. ಇಂತಹ ರಮಣೀಯ ತಾಣದಲ್ಲಿ ದಟ್ಟ ಹಚ್ಚ ಹಸುರಿನ ಕಾಡ ಮಧ್ಯದಲ್ಲಿರುವ ಕೊಡಗಿನಲ್ಲಿ ಸಿರಿಯನ್ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಚಾಕೋ ಜೋಸೆಫ್ ಕೆಲಚಂದ್ರ ಹಾಗೂ ಮರಿಯಮ್ಮ ಜೋಸೆಫ್ ದಂಪತಿಯ ಪುತ್ರನಾಗಿ ಜನಿಸಿದ ಕೆಜೆ ಜಾರ್ಜ್ ತಮ್ಮ ಬಾಲ್ಯವನ್ನ ಸಂಪೂರ್ಣ ಕಳೆದದ್ದು ಇದೇ ಕೊಡಗಿನ ರಮ್ಯ ಪ್ರಕೃತಿಯ ನಡುವೆಯೇ. ಜಾರ್ಜ್ ತಂದೆ 1958ರಲ್ಲೇ ಕೊಡಗಿಗೆ ಬಂದು ನೆಲೆಸಿದ್ರು. ಆಗ ಇಲ್ಲಿ ಆರಂಭಿಸಿದ್ದು ಗೆಣಸು ಮತ್ತು ಬಾಳೆ ವ್ಯವಸಾಯ. ಜೋಸೆಫ್ ಕೇಲಚಂದ್ರರ 7 ಮಕ್ಕಳ ಪೈಕಿ ಜೋಸ್ ಕುಟ್ಟಿ ಮತ್ತು ತಂಬಿ ಅವರು ಆರಂಭದಿಂದಲೂ ಮಾಡಿದ್ದು ಕೊಡಗಿನಲ್ಲಿ ಟಿಂಬರ್ ಬಿಸಿನೆಸ್. ಇನ್ನು ಜಾರ್ಜ್ ಅವರ ಇನ್ನಿಬ್ಬರು ಸಹೋದರರಾದ ಜೇಮಸ್ ಮತ್ತು ಥಾಮಸ್ ಕುಟ್ಟಿ ಕೇರಳದಲ್ಲಿ ಉದ್ಯಮಿಗಳು. ಜಾರ್ಜ್ ಸಹೋದರಿ ಸುಸೈನಾ ಗೋಣಿಕೊಪ್ಪದಲ್ಲಿ ಹೋಮಿಯೋಪತಿ ಆಸ್ಪತ್ರೆ ನಡೆಸ್ತಾ ಇದ್ದವರು. ಇನ್ನು ಜಾರ್ಜ್ ಬಾಲ್ಯ ಹೇಗಿತ್ತು ಅಂದ್ರೆ, ಜಾರ್ಜ್ ಶಾಲೆಯಲ್ಲಿ ಓದಿನಲ್ಲಿ ಮುಂದಿದ್ದು ಬಹಳ ಬುದ್ಧಿವಂತನಾಗಿದ್ದ ಅಂತಾರೆ ಕಾಂಗ್ರೆಸ್ ಮುಖಂಡ ಅರುಣ್ ಮಾಚಯ್ಯ. ದಶಕದಲ್ಲೇ ಕೊಡಗಿಗೆ ಬಂದಿದ್ದಾರೆ, ಸುಮಾರು 60 ವರ್ಷದ ಹಿಂದೆ. ನನಗೆ ಗೊತ್ತಿರೋ ಅವ್ರು ಬಂದು ನನ್ನ ಊರು ದನುಗಾಲ ಗ್ರಾಮ ಕೋಣನಗಟ್ಟೆ ಅಂತೇಳಿ, ಕೋಣನಗಟ್ಟೆ ಬಂದು ನೆಲೆಸಿದ್ರು. ಅಲ್ಲಿಂದ ಅವರು ಸುಮಾರು 4-5 ಸಹೋದರರು, 2-3 ಸಹೋದರಿಯರು, ಭಾಳ ದೊಡ್ಡ ಸಂಸಾರ. ಲೆಕ್ಕದಲ್ಲಿ ಎಲ್ಲ ಶಾಲೆಗೇ ಫಸ್ಟ್ ಬರ್ತಾಯಿದ್ರು, ಬಹುಮಾನ ತಗೊಳ್ತಾಯಿದ್ರು.
ಮತ್ತು ಎಲ್ಲ ಆಟೋಟಗಳ ಸ್ಪರ್ಧೆಯಲ್ಲಿ ಎಲ್ಲ ಅವರಿಗೆ ಭಾಳಷ್ಟು ಬಹುಮಾನಗಳು ಸಿಗ್ತಾಯಿತ್ತು. ಮತ್ತು ಫ್ಯಾನ್ಸಿ ಡ್ರೆಸ್ಸು, ಮಿಮಿಕ್ರಿ, ಇಂಥ ಬಹಳಷ್ಟು ಚಟುವಟಿಕೆಗಳಿಗೆ ಅವರು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನನಗೆಲ್ಲ ನೆನಪಿದೆ. ನಮ್ಮನ್ನು ಕೈ ಇಟ್ಕೊಂಡು ನಾನು ಶಾಲೆಗೆ ಕರ್ಕೊಂಡು ಹೋಗ್ತಿದ್ದು, ನಾವು ಭಾಳ ಸಣ್ಣವನಾಗ. ಕೊಡಗಿನ ಮಾಯಾಮುಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಜಾರ್ಜ್ ಪುನ್ನಪ್ಪ ಸಂತಿಯಲ್ಲಿ ಹೈಸ್ಕೂಲ್ ಶಿಕ್ಷಣ ಪೂರೈಸಿದ್ರು. ನಂತರ ಸಹೋದರರ ಜೊತೆ ಸೇರಿ ಬಿಸ್ನೆಸ್ ಆರಂಭಿಸಿದ್ರು. ಈ ವೇಳೆ ಜಾರ್ಜ್ ತಂದೆ ಬಾಳೆ, ಗೆಣಸು ಬೆಳೆಯುವುದರ ಜೊತೆಗೆ ಪುತ್ರರು ನಡೆಸ್ತಾ ಇದ್ದಂತ ಟಿಂಬರ್ ವ್ಯವಹಾರಕ್ಕೂ ಕೈ ಹಾಕಿದ್ರು. ಆಗಲೇ ಜಾರ್ಜ್ ಕುಟುಂಬದ ಅದೃಷ್ಟ ಕುಲಾಯಿಸಿತು. ಟಿಂಬರ್ ವ್ಯವಹಾರಕ್ಕಿಳಿದ ಜಾರ್ಜ್ ಮಾಡಿದ್ದೇನು? ಟಿಂಬರ್ ಅಲ್ಲದೆ ಇನ್ನು ಯಾವ್ಯಾವ ವ್ಯವಹಾರಕ್ಕೆ ಜಾರ್ಜ್ ಕೈ ಹಾಕಿದ್ರು? ಆ ಬಗ್ಗೆ ಹೇಳ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ.